ಎವ್ರಿವನ್, ಇವತ್ತು ಒಂದು ಸೂಪರ್ ಟೇಸ್ಟಿಯಾಗಿರೋಂತಹ ಸ್ನ್ಯಾಕ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಬ್ರಾಕೋಲಿ ಓಟ್ಸ್ ಕಟ್ಲೆಟ್ಟು. ತುಂಬಾ ಹೆಲ್ತಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬ್ರಾಕೋಲಿ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಒಂದು 10 ನಿಮಿಷ ಬಿಸಿ ನೀರಲ್ಲಿ ಉಪ್ಪು ಹಾಕ್ಕೊಂಡು ನೆನೆಸಿಡಬೇಕು ಪಕ್ಕದಲ್ಲಿ. ಇದನ್ನು ಒಂದು 10 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ಇದನ್ನು ನೀಟಾಗಿ ಸೋಸ್ಕೊಂಡು ಇದನ್ನು ಚಾಪರಲ್ಲಿ ಸಣ್ಣ ಸಣ್ಣಕ್ಕೆ ನೀಟಾಗಿ ಕಟ್ ಮಾಡ್ಕೊಬೇಕು. ಈಗ ಒಂದು ಅರ್ಧ ಕಪ್ ಓಟ್ಸ್ನ ನಾನು ಈ ಥರ ತರಿಯಾಗಿ ರುಬ್ಕೊತಾ ಇದ್ದೀನಿ. ಈಗ ಚಾಪ್ ಮಾಡ್ಕೊಂಡಿರೋಂತಹ ಬ್ರೋಕೋಲಿ ಜೊತೆಗೆ ಒಂದು ತುರಿದಿರೋ ಕ್ಯಾರೆಟು, ಬೇಯಿಸಿ ಮ್ಯಾಶ್ ಮಾಡಿರೋಂತಹ ಒಂದು ಪೊಟ್ಯಾಟೊ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ರುಬ್ಬಿಟ್ಕೊಂಡಿರೋಂತಹ ಓಟ್ಸು, ಬೈಂಡಿಂಗ್ ಅಂತ ನಾನು ಇಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಮತ್ತು ನಾನಿಲ್ಲಿ ಸ್ವಲ್ಪ ರವೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಧನಿಯಾ ಪೌಡರು ಮತ್ತು 2-3 ಸ್ಪೂನ್ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರೋ ಅಂಥದ್ದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನೆಲ್ಲನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ವಿಡಿಯೋದಲ್ಲಿ ನೋಡೋ ಥರ ಚೆನ್ನಾಗಿ ಬೈಂಡ್ ಮಾಡ್ಕೋಬೇಕು. ಇದನ್ನು ಈ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇದನ್ನು ಕಟ್ಲೆಟ್ ಆಕಾರದ ರೀತಿ ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ದಪ್ಪ ಇದ್ದರೆ ಸಾಕು. ಯಾಕಂದರೆ ಅದು ಕೂಡ ಒಳಗಡೆ ಎಲ್ಲನೂ ಬೇಯಬೇಕಲ್ವ, ಸೊ ಹಾಗಾಗಿ ಇಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು. ಇದೇ ರೀತಿ ಎಲ್ಲನೂ ಉಂಡೆ ಮಾಡಿಕೊಂಡು ಇದೇ ಥರ ಪ್ರೆಸ್ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಇದೇ ಪ್ಲೇಸ್ ಮಾಡ್ಕೋಬೇಕು ಎಲ್ಲನೂ. ಈಗ ಅದಕ್ಕೆ ಒಂದು ಚಿಕ್ಕದಾಗಿ ಚಟ್ನಿ ಮಾಡ್ಕೊಬಂದ್ಬಿಡೋಣ. ಒಂದು ಮುಷ್ಟಿ ಆಗೋಷ್ಟು ಪುದೀನ, ಅರ್ಧ ಮುಷ್ಟಿ ಆಗೋಷ್ಟು ಕೊತ್ತಂಬರಿ, ಒಂದು 4 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಶುಂಠಿ, ಉಪ್ಪು, ಇಷ್ಟನ್ನು ರುಬ್ಕೊಬಂದ್ಬಿಟ್ರೆ ಚಟ್ನಿ ರೆಡಿ ಆಗೋಗ್ಬಿಡುತ್ತೆ. ಇದಕ್ಕೆ ಒಂದು 1/4 ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚಟ್ನಿ ಸೂಪರ್ ರೆಡಿ ಆಗೋಗ್ಬಿಡುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ತವಾ ಪ್ಲೇಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಈ ಥರ ಎಳ್ಳಿಂದ ಇದನ್ನು ಗಾರ್ನಿಷಿಂಗ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಎಳ್ಳು ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಈ ಥರ ಎಲ್ಲ ಕಟ್ಲೆಟ್ನೂ ತವ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ಒಂದೊಂದಾಗೇ ಪ್ಲೇಸ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿದ್ರೆ ಕಟ್ಲೆಟ್ಟು ನೀಟಾಗಿ ಬೆಂದ್ಕೊಂಡಿರುತ್ತೆ. ಇವಾಗ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡು ಕೂಡ ಇನ್ನೊಂದು 5 ನಿಮಿಷ ಬೇಯಿಸ್ಕೊಬಿಟ್ರೆ ಬಿಸಿ ಬಿಸಿ ಬ್ರಾಕೋಲಿ ಓಟ್ಸು ಕಟ್ಲೆಟ್ ರೆಡಿ ಆಗೋಗ್ಬಿಡುತ್ತೆ. ಸಖತ್ ಈಸಿ ಕೂಡ ಮಾಡೋದು, ತುಂಬ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಹೊಟ್ಟೆ ಅಂತೂ ಫಿಲ್ ಆಗಿರುತ್ತೆ ಇದನ್ನ ತಿಂದರೆ. ಹೆಲ್ತಿ ವರ್ಷನಲ್ಲಿ ನೋಡೋಕ್ಕೋದ್ರೆ ತುಂಬ ಯೂಸ್ಫುಲ್ ಇದು. ಯಾರು ಡಯಟ್ ಮಾಡ್ತಾಯಿದ್ದಾರೋ ಅವರು ಕೂಡ ಇದನ್ನು ತಿನ್ಬೋದು, ಸಖತ್ ಯೂಸ್ಫುಲ್ಲು. ಈ ಕಟ್ಲೆಟು ಪುದೀನ ಚಟ್ನಿ ಮತ್ತು ಸಾಸ್ ಜೊತೆ ಸೂಪರ್ ಕಾಂಬಿನೇಷನು. ಹೇಗೆ ಬಂತು ಅಂತ ಹೇಳಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.